ಪ್ರಿಯ ವೀಕ್ಷಕರೇ, ನಾನು ಕೃಷ್ಣಮೂರ್ತಿ ಹೆಬ್ಬಾರ್. ಇಂದು ನಾವು ವಿಶೇಷ ಅತಿಥಿಗಳ ಜೊತೆ ಹೊನ್ನಾವರ ತಾಲೂಕಿನ ಮುಗುವಾದ ತನ್ಮಡಿಗೆಯಲ್ಲಿರುವಂಥ ಗಣೇಶ್ ಹೆಗಡೆಯವರ ರಿವರ್ ಫ್ರಂಟ್ ರಿಸಾರ್ಟ್ನಲ್ಲಿದ್ದೇವೆ. ಶರಾವತಿಯ ಮೇಲೆ ಹಾಯುತ್ತಿರುವಂಥ ತಂಗಾಳಿ ನಮ್ಮನ್ನು ಬೀಸ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಅತಿಥಿಯಾಗಿ ಇವತ್ತು ಸಂದರ್ಶನಕ್ಕೆ ಸಿಕ್ಕವರು ನಮ್ಮ ಹೊನ್ನಾವರ ತಾಲೂಕಿನ ಬ್ಯಾಗೋಡಿಯಲ್ಲಿ ತಮ್ಮ ಕೃಷಿ ಕೆಲಸಗಳಿಂದ ತಿಲಾಮಯ ದೇವಸ್ಥಾನದಂತೆ ತಮ್ಮ ಮನೆಯನ್ನು ತಾವೇ ಕಟ್ಟಿಕೊಂಡು ಅಧ್ಯಯನಶೀಲವಾದ ತಮ್ಮ ಗುಣಗಳಿಂದ ಕೃಷಿಕರಾಗಿ ನಮ್ಮ ನಡುವೆ ಹೆಸರು ಮಾಡಿರುವ ಮಂಜುನಾಥ್ ಹೆಗಡೆ ಬ್ಯಾಗೋಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನುಡಿಸಿರಿ ವೀಕ್ಷಕರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡಿ. ನಮಸ್ಕಾರ ಹೆಗಡೆಯವರೇ, ನಾನು ಒಂದು 3-4 ಪ್ರಶ್ನೆಗಳ ಜೊತೆ ಇವತ್ತು ನಿಮಗೆ ಎದುರಾಗ್ತಾ ಇದ್ದೇನೆ. ಯಾಕೆಂದರೆ ನಿಮ್ಮ ಅಧ್ಯಯನಶೀಲವಾದಂಥ ಬದುಕಿನಲ್ಲಿ ನೀವಿರುವ ಬ್ಯಾಗೋಡಿ ಸಹಿತ ಹೊನ್ನಾವರ ತಾಲೂಕಿನ ಗಿರ್ಸಪ್ಪ ಸೀಮೆ ಇದರ ಕುರಿತು ತಾವು ವಿಶೇಷ ಮಾಹಿತಿಯನ್ನು ಶಾಸನದ ಅಧ್ಯಯನವನ್ನು ಮಾಡಿದ್ರಿಂದ ನೀವು ಈ ಬ್ಯಾಗೋಡಿ ಅದರ ಸುತ್ತಮುತ್ತಲ ಗ್ರಾಮಗಳು ಗಿರ್ಸಪ್ಪದ ಕುರಿತು ನಿಮ್ಮ ಐತಿಹ್ಯದ ಅಭ್ಯಾಸವನ್ನು ಅದರ ತಿಳುವಳಿಕೆಯನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಅವಶ್ಯವಾಗಿ. ಏಕೆಂದರೆ ಈಗ ನಾವು ಇರೋದು ಈ ಶರಾವತಿಯ ದಂಡೆ ಮೇಲೆ. ಶರಾವತಿ ಕೇವಲ ನಮಗಷ್ಟೇ ಅಲ್ಲ, ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಜೀವನ ತುಂಬಿದಂಥ ಒಂದು ಜೀವನದಿ. ಯಾಕೆಂತಂದರೆ ಏಷ್ಯಾದಲ್ಲೇ ಅತ್ಯಂತ ದೊಡ್ಡದಾದಂಥ ಲಿಂಗನಮಕ್ಕಿ ಅಣೆಕಟ್ಟು, ಆ ನಂತರ ಅದರಿಂದ ವಿಸರ್ಜಿತವಾದಂಥ ನೀರನ್ನು ಸದ್ಬಳಕೆ ಮಾಡಿಕೊಂಡಂಥ ಗೇರ್ಸಪ್ಪ ಅಣೆಕಟ್ಟು. ಅದಲ್ಲದೆ ಈಗ ಒಂದು ಹೊಸ ಯೋಜನೆಯಲ್ಲಿ ತಲಕಳಲೆ ಒಂದು ಡ್ಯಾಮ್ ಅಂತಂದರೆ ಅದರ ಪೈಪ್ನಿಂದ ಮೂಲಕ ಮತ್ತೆ ವಿದ್ಯುತ್ತನ್ನು ಮಾಡುವಂಥ ಯೋಜನೆಯನ್ನು ಮಾಡಿಕೊಂಡಿರೋದ್ರಿಂದ ಇದು ಕೇವಲ ಈ ಪ್ರದೇಶಕ್ಕಷ್ಟೇ ಅಲ್ಲ, ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಜೀವನದಿ. ಇದಕ್ಕೆ ನಾವು ನಮ್ಮ ಇಡೀ ಕರ್ನಾಟಕ ಜನ ಖಂಡಿತವಾಗಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕಂತ ವಿಚಾರ. ಸರಿಯಾದ ವಿಚಾರ. ಇನ್ನು ಹೊನ್ನಾವರ ಅದು ಹಿಂದೆ ಬಹಳ ಒಂದು ಉನ್ನತವಾದ ವಿದೇಶಿ ವ್ಯಾಪಾರದ ಕೇಂದ್ರ. ಹಾಗೆ ಕೆಲವೊಮ್ಮೆ ಚೆನ್ನಭೈರಾದೇವಿ ಕಾಲ ಅಥವಾ ಅದರ ಹಿಂದಿನ ಕಾಲದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಇದು ರಾಜಧಾನಿಯಾಗಿಯೂ ಮೆರೆದಂಥ ಪ್ರದೇಶ ಆಗಿತ್ತು. ಇಲ್ಲಿ ಗೇರುಸೊಪ್ಪೆಯ ಬಗ್ಗೆ ಹೇಳಬೇಕಾದ್ರೆ, ಗೇರುಸೊಪ್ಪೆ ಹೀಗೆ ನೋಡಿದರೆ ಅದೊಂದು ಸಣ್ಣ ಗ್ರಾಮಗಳು. ಆದರೆ ಅದರಲ್ಲಿ ಸ್ವಲ್ಪ ಆಳವಾಗಿ ಹೋದಾಗ ಅಲ್ಲಿ ನಮಗೆ ಒಂದು ಅದ್ಭುತವಾದ ಅಣೆಕಟ್ಟು ಕಾಣ್ತದೆ. ಅದು ಜಗತ್ತಿಗೆ ಬೆಳಕು ಕೊಡ್ತದೆ. ಆನಂತರ ಅದಕ್ಕಿಂತ ಮುಂದೆ ಒಂದು ಕಾಲು ದಾರಿಯಲ್ಲಿ ಅಥವಾ ಒಂದು ಕಾಡಿನ ದಾರಿಯಲ್ಲಿ ಹೋದಾಗ ಚತುರ್ಮುಖ ಬಸ್ತಿ ಸಿಗ್ತದೆ. ಆ ಚತುರ್ಮುಖ ಬಸ್ತಿ ತುಂಬ ಐತಿಹ್ಯವನ್ನು ಹೇಳ್ತದೆ. ಅಲ್ಲಿ ಏನು ಹೇಳ್ತದೆ ಅಂತಂದರೆ, ಇದು ನಗರಿ ರಾಜ್ಯ, ಹೈವ ತುಳು ಕೊಂಕಣದ ರಾಜಧಾನಿ ಗೇರುಸೊಪ್ಪೆ. ಹೈವ ತುಳು ಕೊಂಕಣದ ರಾಜಧಾನಿ ಗೇರುಸೊಪ್ಪೆ ಹೇಳುವಂಥದ್ದು ಬಹುತೇಕ ಎಲ್ಲ ಶಾಸನಗಳು ಉಲ್ಲೇಖಿತ. ಅದು ಸುಮಾರು ಗೇರುಸೊಪ್ಪ ಸೀಮೆಯಲ್ಲಿ ನಿಮ್ಮ ತಿಳುವಳಿಕೆ ಪ್ರಕಾರ ಎಷ್ಟು ಶಾಸನಗಳಿರ್ಬೋದು? ಗೇರುಸೊಪ್ಪೆ ಶಾಸನಗಳು ಅಂತಂದರೆ ಅದು ಕೇವಲ ಗೇರುಸೊಪ್ಪಿಗೆ ಸೀಮಿತವಾಗಿ ಇರೋದಿಲ್ಲ. ಇದೇನಾಗುತ್ತೆ ಅಂತಂದರೆ, ನಮಗೆ ಸಿರ್ಸಿ ಹತ್ರ ಸೋಂದ ಇರ್ಬೋದು ಅಥವಾ ಹಾಡುವಳ್ಳಿ ಇರ್ಬೋದು. ಹೀಗೆ ಹೈವ ತುಳು ಕೊಂಕಣ ಅಂದ್ಕೂಡಲೇ ತುಳು ಅಂತಂದ್ರೆ ಮಂಗಳೂರು ತನಕ ಹೋಯಿತು, ಕೊಂಕಣ ಅಂತಂದ್ರೆ ಕಾರವಾರ ತನಕ ಹೋಯಿತು, ಮೇಲೆ ಘಟ್ಟದ ಪ್ರದೇಶ ಹೋಯಿತು. ಹೀಗಾಗಿ ಇಲ್ಲಿ ಬಹುಶಃ 1000ಕ್ಕಿಂತ ಕಡಿಮೆ ಶಾಸನಗಳಂತೂ ಖಂಡಿತವಾಗಿಲ್ಲ. ಹೋದಲ್ಲೆಲ್ಲ ಶಾಸನಗಳಿವೆ. ಆದರೆ ಈ ಶಾಸನವನ್ನು ಅಧ್ಯಯನ ಮಾಡುವಂಥದ್ದು ತುಂಬ ಕ್ಲಿಷ್ಟಕರವಾದಂಥ ವಿಷಯ ಆಗಿದೆ ಇವತ್ತು. ಯಾಕೆಂತಂದರೆ ಈ ಸಂದರ್ಭದಲ್ಲಿ ನಾನು ಓರ್ವ ಬ್ರಿಟಿಷ್ ಅಧಿಕಾರಿ ಮೆಕೆಂಜಿ ಹೇಳುವಂಥದ್ದು ನಾನು ಸ್ಮರಣೆ ಮಾಡ್ತೇನೆ. ಆತವನು ನಮ್ಮ ದಕ್ಷಿಣ ಭಾರತದಲ್ಲಿ ಕಾಡು ಮೇಡುಗಳನ್ನೆಲ್ಲ ಅಲೆದು ಎಲ್ಲ ಶಾಸನಗಳ ನಕಲನ್ನು ತೆಗೆದಿಟ್ಟಿದ್ದಾನೆ. ಅದು ಅಲ್ಲಿ ಆವಾಗೇನಿತ್ತು ಅಂದರೆ, ಇದು ಬಾಂಬೆ ಗೌರ್ಮೆಂಟ್ ಬೇರೆ, ಮಡ್ರಾಸ್ ಗೌರ್ಮೆಂಟ್ ಬೇರೆ ಅಂದರೆ ಇಲ್ಲಿ ವಿಭಾಗ ಆಗಿತ್ತು. ಇದು ಮಡ್ರಾಸ್ ಗೌರ್ಮೆಂಟ್ ಆಗಿರೋದ್ರಿಂದ ಈ ಎಲ್ಲ ಶಾಸನಗಳು ಮಡ್ರಾಸ್ನಲ್ಲಿ ಸ್ಟೋರೇಜ್ ಆಗಿತ್ತು.
ಅವನ ಕಾಲಾನಂತರದಲ್ಲಿ ಇದು ಇಲ್ಲಿಯ ಸಂಬಂಧಪಟ್ಟ ಇರೋದರಿಂದ ಇದು ಶಾಸನಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಅವನು ಅದ್ಭುತವಾಗಿ ಮಾಡಿದಂಥ ಕೆಲಸ ಅದು. ಆದರೆ ಇವತ್ತು ಒಂದು ನೋವಿನ ಸಂಗತಿ ಅಂತಂದರೆ, ನಾನು ಇತ್ತೀಚಿನ ದಿನಗಳಲ್ಲಿ ಮೈಸೂರು ಯೂನಿವರ್ಸಿಟಿ ಹೋಗಿದ್ದೆ, ಈ ಶಾಸನಗಳಿಗೆ ಸಂಬಂಧಪಟ್ಟೆ. ನಮ್ಮ ಉತ್ತರ ಕನ್ನಡದ ಶಾಸನಗಳು ಅಧ್ಯಯನ ಆಗೇ ಇಲ್ಲ. ಇದ್ರ ಅಧ್ಯಯನ ಆಗಿಲ್ಲ. ಅದೇನು ಶಿವಮೊಗ್ಗದೊಂದು ಕೆಲವೊಂದು ಮಾತ್ರ ಅಧ್ಯಯನ ಮಾಡಿದ್ದಾರೆ. ಆ ಶಿವಮೊಗ್ಗದಲ್ಲಿ ಅಧ್ಯಯನ ಮಾಡಿದಾಗ ಏನಾಯಿತು ಅಂತಂದರೆ, ಈ ಹಾಡೊಳ್ಳಿಯ ಕೆಲವು ಶಾಸನಗಳು ಸಿಕ್ಕಿದ್ವು ಅಲ್ಲಿ. ಯಾಕಂದ್ರೆ ಅದರದ್ದು ಬಾರ್ಡರ್ ಆಗಿರೋದ್ರಿಂದ ಇದು ಆ ಶಾಸನಗಳು ಕೆಲವು ಸಿಕ್ತು. ಇನ್ನು KG ಭಟ್ ಸೂರ್ಯ ಅಂತ ಹೇಳಿ ಅವರು ಗೇರ್ಸ್ ನಮ್ಮ ಹೊನ್ನಾವರದ ಕರ್ಕಿಯವರು, ಅವರು ಗೇರ್ಸಪ್ಪದ ಬಗ್ಗೆ ಒಂದು 6-8 ಶಾಸನಗಳನ್ನು ಅಧ್ಯಯನ ಮಾಡಿದ್ದಾರೆ. ಹೀಗಾಗಿ ಕೆಲವೊಂದು ಶಾಸನಗಳು ಮಾತ್ರ ನಮಗೆ ಲಭ್ಯ ಆಗಿದೆ. ಅದರಲ್ಲಿ ನೀವು ಒಂದು ಆವಾಗ ನಾವು ಮಾತಾಡ್ತಾ ಒಂದು ಪ್ರಸ್ತಾಪ ಮಾಡಿದ್ರಿ, ಚನ್ನಭೈರಾದೇವಿ ಅವರ ಒಂದು ಶಾಸನದಲ್ಲಿ, ಅಲ್ಲಿ ಆ ಸಂದರ್ಭದ ಒಂದು ಶಾಸನದಲ್ಲಿ ಅವರಿಗೆ ವಿವಾಹವಾಗಿತ್ತು, ಮಕ್ಕಳಿದ್ರು ಅಂತ. ಅದರ ಪ್ರತಿಯನ್ನು ನೀವು ನನಗೆ ಕೊಡ್ತೀರಲ್ಲ? ಅವಶ್ಯವಾಗಿ ಕೊಡ್ತೇನೆ. ಯಾಕೆಂತಂದರೆ ಇದು ಜನರಿಗೆ ತಲುಪಬೇಕು. ಕೆಲವೊಮ್ಮೆ ಏನಾಗ್ತದೆ ಊಹಾಪೋಹಗಳು, ತುಂಬ ಊಹಾಪೋಹಗಳಾಗ್ಬಿಡ್ತದೆ, ಅದು ತಪ್ಪು ಮಾಹಿತಿಗಳಾಗ್ತದೆ. ಈಗ ನಾನೇನೋ ಒಂದು PhD ಮಾಡಿದವನು ನಾನು ಒಂದು ಮಾತು ಹೇಳಿದೆ ಅಂತಾದರೆ ಜನ ಎಲ್ಲ ಅದನ್ನೇ ಬಳಕೆ ಮಾಡಿಬಿಡ್ತಾರೆ. ಹೀಗಾಗಿ ಅಂಥ ಸಂದರ್ಭದಲ್ಲಿ ಸಾಹಿತ್ಯದಲ್ಲಿ ಅದು ತಪ್ಪಾಗಿ ದಾಖಲಾಗಬಾರದು ಅನ್ನೋ ಕಾಳಜಿ ನಿಮ್ಮದು. ಈಗ ನನಗೂ ಕೇಳಿದರು, 9ನೇ ಒಳಗೆ ಒಂದು ನಾಟಕ ಬಂದಿದೆ ಚನ್ನಭೈರಾದೇವಿ ಬಗ್ಗೆ, ಅವಳಿಗೆ ಮದುವೆ ಆಗಿಲ್ಲಾಗಿತ್ತು ಅಂತ. ಅವಾಗ ನನಗೆ ತುಂಬ ಖೇದ ಅನ್ನಿಸ್ತು. ಯಾಕೆಂದರೆ ನನ್ನಲ್ಲಿ ಶಾಸನ ಇದೆ. ಶಾಸನದಲ್ಲಿ ನೋಡಿದವಾಗ ಅವಳಿಗೆ ಮದುವೆ ಆಗಿತ್ತು ಅಂತಲೂ ಇದೆ, ಮಕ್ಕಳು ಆಗಿದ್ರು ಅಂತಲೂ ಇದೆ. ಅಂದರೆ ನೇರವಾಗಿ ಉಲ್ಲೇಖ ಮಾಡೋದಿಲ್ಲ. ಅಲ್ಲಿ ಏನಾಗ್ತದೆ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೋ ಶಾಸನಕ್ಕೆ ಸಂಬಂಧಪಟ್ಟು ಎಲ್ಲೋ ಬರ್ತದೆ. ಅರಮನೆ ಗೇರ್ಸಪ್ಪದಲ್ಲಿದ್ದ ಅರಮನೆ ಐತಿಹ್ಯದ ಕುರಿತು ಮಾತಾಡ್ತಾ ಇದ್ರಿ, ಮುಂದೆ ಹೇಳಿ. ಅರಮನೆ ಇತ್ತು ಹೇಳೋದಕ್ಕೆ ಅಲ್ಲಿ ಒಂದು ಶಾಸನಗಳಲ್ಲಿ ಒಂದು ದಾಖಲೆ ಸಿಗ್ತದೆ. ಅಲ್ಲಿ ತಿರುವಂಗಳನಾಥ ಸ್ವಾಮಿ ದೇವಾಲಯ ಒಂದಿತ್ತು. ಅದನ್ನು ನೀನು ಚನ್ನಭೈರಾದೇವಿ ಆಳ್ಕೆಯಲ್ಲಿ ಅವಳು ಆ ಕ್ಷೇತ್ರವನ್ನು ವಿಸ್ತಾರ ಮಾಡ್ತಾಳೆ, ಅರಮನೆಯ ಕ್ಷೇತ್ರವನ್ನು ವಿಸ್ತಾರ ಮಾಡ್ತಾಳೆ. ಆವಾಗ ಆ ಜಾಗದೊಳಗೆ ಈ ತಿರುವಂಗಳನಾಥ ಸ್ವಾಮಿ ಬರ್ತದೆ, ದೇವಾಲಯ ಬರ್ತದೆ. ಆವಾಗ ಅದನ್ನು ಚನ್ನಭೈರಾದೇವಿ ವಹಿಸ್ಕೊಳ್ತಾಳೆ. ಅಲ್ಲಿ ಆ ಶಾಸನದಲ್ಲಿ ಈ ದೇವಸ್ಥಾನದ ಪ್ರಾಕಾರ ಅರಮನೆಯ ಅಧೀನಕ್ಕೆ ಒಳಪಟ್ಟಿದ್ದರಿಂದ ಈ ದೇವಸ್ಥಾನವನ್ನು ಚನ್ನಭೈರಾದೇವಿ ವಹಿಸ್ಕೊಂಡು ಹೇಳಿ ಶಾಸನ ಸಿಗ್ತದೆ. ಅಂದರೆ ಇದರ ಅರ್ಥ ಅಲ್ಲಿ ಅರಮನೆ ಇತ್ತು, ಅದು ಅರಮನೆ ವಿಸ್ತಾರ ಆಯಿತು, ಚನ್ನಭೈರಾದೇವಿ ಕಲ್ಲ ವಿಸ್ತಾರ ಆಯಿತು ಹೇಳಿ ಒಂದು ಶಾಸನಗಳು ಸಿಗ್ತದೆ. ಹೀಗಾಗಿ ಇಲ್ಲಿ ನಾವು ಶಾಸನಗಳು ಅಂತಂದರೆ ಏನಾದಾಗ ನಮಗೆ ಮೇಲ್ನೋಟಕ್ಕೆ ಏನೂ ಕಾಣೋದೇ ಇಲ್ಲ, ಅದರ ಆಳಕ್ಕೆ ಹೋದಾಗ ಗೊತ್ತಾಗ್ತದೆ. ಅದರಲ್ಲಿರುವ ಒಂದೊಂದು ವಾಕ್ಯವನ್ನು ತೆಗೆದುಕೊಂಡು ಅದರ ಅಂದರೆ ಸಂಪೂರ್ಣ ಮುನ್ನೆಲೆಗಳನ್ನು ವಿಚಾರಿಸ್ತಾ ಹೋದಂಗೆ ಇತಿಹಾಸ ತೆರೆದುಕೊಳ್ತದೆ. ಮತ್ತು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದರೆ ಇಲ್ಲಿಯ ಸ್ಥಾನಿಕರೇ ಇದನ್ನು ಅಧ್ಯಯನ ಮಾಡಬೇಕು. ಇದು ಬಹಳ ಮುಖ್ಯ. ಹೌದು, ಯಾಕಂತಂದ್ರೆ ಇಲ್ಲಿ ಸ್ಥಾನಿಕವಾಗಿ ಒಂದು ಶಾಸನದಲ್ಲಿ ಬರ್ತದೆ, ಹೆಂಬೇನಿನ ನೀರೆರಕಲು ಹರಿದು ಬಂದ ಹಾಗೆ. ಮತ್ತೊಂದ್ಸಲ ಹೇಳಿ. ಹೆಂಬೇನಿನ ನೀರೆರಕಲು ಹರಿದು ಬಂದ ಹಾಗೆ. ಇದು ಯಾರಿಗೂ ಅರ್ಥ ಆಗೋಲ್ಲ. ಹೆಂಬೇನು ಅಂತಂದ್ರೆ ಏನು ಅರ್ಥ ಆಗೋಲ್ಲ. ಆದ್ರೆ ನನಗೆ ಗೊತ್ತಿದೆ ಏನು ಅಂತಂದ್ರೆ, ಹಿನ್ನಿ ಹೇಳು ಊರಿನಲ್ಲಿ ಒಂದು ದೊಡ್ಡ ಬೇಣ ಹಳಿದೆ, ಇವತ್ತಿಗೂ ದೊಡ್ಡ ಬೇಣ ಅಂತ ಹೇಳ್ತಾರೆ. ಹಿರಿದಾದ ಬೇಣ ಹೆಂಬೇನ ಹೋಗಿ ಹಿನ್ನಿಯಾಗಿದೆ. ಈಗ ನಮ್ಮ ಬೇಗೋಡಿಗೆ ಏನಾಗ್ತದೆ ಅಂದರೆ ಆ ಹಿನ್ನಿಂದನೇ ನೀರೆರಕಲು ಬರ್ತದೆ, ಅದಕ್ಕೆ ಬ್ಯಾಗೋಡಿ. ಅದಕ್ಕೆ ಇದಾಯ್ತದೆ. ಬೇಗೋಡಿ ಅಂದರೆ ಅರ್ಥ ಬೇರೆ. ಅದು ಬೇಗೋಡಿ ಇವತ್ತಿನ ಇದು, ಅದು ಬಿಳೆಗೋಡು ಅಂತ. ಅಂದರೆ ಈ ಗೇರ್ಸೊಪ್ಪ ನೆರೆ ಗ್ರಾಮ ಆಗಿರೋದ್ರಿಂದ ಅಲ್ಲಿ ನಾವು ಆ ಗ್ರಾಮಕ್ಕೆ ಕಾಲಿಟ್ಟಂತಲೇ ಅಲ್ಲಿ ಶೇಡಿ ಮಣ್ಣು ಕಾಣ್ತದೆ, ಬಿಳೆ ಮಣ್ಣು ಕಾಣ್ತದೆ, ಎಲ್ಲ ಕಡೆಗೂ ಬಿಳೆ ಮಣ್ಣು. ಹೀಗೆ ಬಿಳೆ ಮಣ್ಣು, ಗೋಡು ಅಂತಂದ್ರೆ ಮಣ್ಣು, ಹೀಗಾಗಿ ಅದಕ್ಕೆ ಬಿಳೆಗೋಡು ಹೇಳಿರೋದು ಇವತ್ತು ಬ್ಯಾಗೋಡಿ ಆಗಿದೆ. ಹಾಗಾಗಿ ನಾವು ಕಂಡೋಡಿ ಈಗ ಅಲ್ಲಿಯ ಈ ಗೇರ್ಸೊಪ್ಪ ಅಧ್ಯಯನ ಮಾಡಬೇಕಾದ್ರೆ ತುಂಬ ವಿಚಿತ್ರ ವಿಷಯಗಳಿವೆ. ಗೇರ್ಸೊಪ್ಪ ಏನು ಅಂತಂದ್ರೆ ನಗರಿ ರಾಜ್ಯ ಅಂತ ಹೇಳ್ತಾರೆ. ನಗರಿ ಅಂತಂದ್ರೇನು? ನಗರಿ. ಅಲ್ಲಿ ನೋಡಿ ನೀವು ಮೇಲ್ಘಟ್ಟದ ಕಾನೂರಿನ ನೀವು ಘಟ್ಟ ಇಳಿದ್ರೆ ಇಲ್ಲಿ ಪೂರ್ತಿ ನಗರಿವರೆಗೂ ಎಕ್ಕದ ಒಂದೇ ಘಟ್ಟ. ಆನಂತರ ಇಲ್ಲಿ ಗುಡ್ಡಗಳು, ಬೆಟ್ಟಗಳು. ಆದರೆ ಪರ್ವತ ಬೇರೆ, ಗುಡ್ಡ ಬೆಟ್ಟಗಳು ಬೇರೆ.
ಅದರಲ್ಲಂತೂ ವಿಶೇಷವಾಗಿ ಗೇರುಸೊಪ್ಪ ಪೂರ್ತಿ ಪರ್ವತ ಪ್ರದೇಶ, ಒಂದಕ್ಕಿಂತ ಒಂದು ಅಮೋಘವಾದ ಪರ್ವತ. ನಿಮಗೆ ಇದನ್ನು ಗುರುತು ಮಾಡಬೇಕು ಅಂತ ನೀವು ದೇವಿಬನ್ನ ಘಟ್ಟ ಕೇಳಿದ್ರೆ ಅಲ್ಲಿ ಗುಡ್ಡಗಳಿವೆ, ಪರ್ವತಗಳಿಲ್ಲ. ಹಾಂ, ಇಲ್ಲಿ ನೀವು ಬಂದು ನೋಡ್ರೆ ಶತಶೃಂಗ ಪರ್ವತಗಳು. ಇದು ಗೇರುಸೊಪ್ಪೆ ತುಂಬ ವಿಶೇಷ. ಇಲ್ಲಿ ನೀವು ಬೇರೆ ಎಲ್ಲೂ ಇಲ್ಲದೆ ಇದ್ದಂಥ ಒಂದು ವಿಶೇಷ ಪರ್ವತ ಶ್ರೇಣಿಗಳು ಇಲ್ಲಿವೆ. ಹೀಗಾಗಿ ಇದು ನಗರಿ ಹೇಳುವಂತ ಅಂತಂದ್ರೆ ಅಲ್ಲಿಗೆ ಗರಿ ಅಂತಂದರೆ ಗಿರಿ ಪ್ರದೇಶ ಮುಗೀತು ಹೇಳುವಂಥದ್ದು ಇದು ಮಾಡೋದು. ಅದಕ್ಕಾಗಿ ಅದು ಮತ್ತೆ ಏನಾಗಿದೆ ಅಂತಂದರೆ ಅದು ಕಂಡೋಡಿ ಹೇಳುವಂಥ ಒಂದು ಊರು ಬರ್ತದೆ. ಉಡಿ ಅಂತಂದರೆ ಬಾಲ. ಅಲ್ಲಿ ವಿಶೇಷ ಅಂತಂದರೆ ಇಲ್ಲೇನು ಕಾನೂರಿಂದ ಬಂದಂಥ ಘಟ್ಟ ಇದೆಯಲ್ಲ ಅದು ಕಂಡೋಡಿಯಲ್ಲಿ ಎಂಡ್ ಆಗ್ತದೆ. ಹಾಂ, ಅದು ಖಂಡವಾಗಿದೆ, ಪರ್ವತಗಳದ್ದು ತುಂಡ ಇಲ್ಲ. ಅದು ಅದ್ರ ಮಧ್ಯದಲ್ಲಿ ಕಾನೂರು ಸಿಗ್ತದೆ. ಕಾನೂರು ಬಹಳ ಅದ್ಭುತವಾದ ಪ್ರದೇಶ, ಅದ್ಭುತ ಅಂದರೆ ಅದ್ಭುತವಾದ ಪ್ರದೇಶ. ಹಾಂ, ಯಾಕೆಂತಂದರೆ ಗೇರುಸೊಪ್ಪಕ್ಕೆ ಮತ್ತು ಹಾಡುಳ್ಳಿಗೆ ಇರುವಂಥ ಒಂದು ಅದ್ಭುತ ಪ್ರದೇಶ. ಕಾರಣ ಅಂತಂದರೆ ಅದು ಇರುವಂಥದ್ದು ಕೇವಲ ಟ್ರೆಜರಿ, ಪೂರ್ತಿ ಟ್ರೆಜರಿಯಲ್ಲಿರುವಂಥದ್ದು. ಹಾಂ, ಯಾಕೆಂತಂದರೆ ರಕ್ಷಣೆ ಬೇಕಲ್ಲ. ಅಲ್ಲಿಯ ಪ್ರದೇಶಗಳನ್ನು ನೋಡಿದಾಗಲೂ ನಮ್ಗೆ ಹಾಗೆ ಅನಿಸ್ತದೆ. ಅಲ್ಲಿ ಹೋಗಿ ಯುದ್ಧ ಮಾಡೋದು ಸುಲಭದ ಕೆಲಸವೇ ಅಲ್ಲ. ಎಲ್ಲಿ? ಕೋಟೆ ಒಳಗೆ ಹೋಗಲಿಕ್ಕೆ ಆಗೋದಿಲ್ಲ. ಅಷ್ಟು ಅದ್ಭುತವಾದಂಥ ಒಂದು ನೋಡಿದ್ದೀನಿ. ಯಾಕೆಂದ್ರೆ ಅಲ್ಲಿ ಇರೋದು ಒಂದೇ ಒಂದು ದಾರಿ. ಒಂದು ಕಾನೂರಿಂದ ಬರ್ಬೋದು, ಇಲ್ಲಾಂದ್ರೆ ಗೇರುಸೊಪ್ಪದಿಂದ ಹೋಗ್ಬೋದು. ಅಲ್ಲಿ ಹೋದ ಅಂತಂದ್ರೆ ಅವ್ನು ಸಿಕ್ಕಿ ಬಿದ್ದ ಅಂತಲೇ ಅರ್ಥ. ಹಾಂ, ಅಲ್ಲಿ ಸೈನಿಕರೇ ಯುದ್ಧ ಮಾಡಬೇಕು ಅಂತನೂ ಇಲ್ಲ. ಉರುಳು ಕಲ್ಲು ಗುಡ್ಡ ಅಂತಿದೆ, ಅಲ್ಲಿ ಮೇಲಿಂದ ಕಲ್ಲನ್ನು ಉಳಿಸ್ಬಿಟ್ರು ಒಂದು ಸತ್ತೋಗ್ಬಿಡ್ತದೆ. ಇಲ್ಲಿ ಮೇಲ್ಗಡೆ ಅಷ್ಟು ಪರ್ವತ ಪ್ರದೇಶ, ತುಂಬ ಕಲ್ಲುಗಳೆಲ್ಲ ದಾಸ್ತಾನು ಇಟ್ಕೊಂಡಿರ್ತವೆ. ಈ ಸೈನಿಕರು ಬಂದಾಗ ದೊಡ್ಡ ದೊಡ್ಡ ಕಲ್ಲು ಉರುಳ್ಬಿಟ್ರೆ ಅವರು ವಿಶೇಷವಾಗಿ ಸಾಯ್ತಾರೆ ಹೇಳೋದಕ್ಕಿಂತ ಭಯ ಹೆಚ್ಚಲ್ವಾ. ನಮ್ಗೆ ಎಲ್ಲಿಂದನೂ ಒಂದು ಕಲ್ಲು ಬಂತು ಅಂತಾದರೆ ಭಯ ಆಗ್ತದೆ. ಹೀಗಾಗಿ ಅವ್ರು ನೈಸರ್ಗಿಕವಾಗಿ ಒಂದು ಗೇರುಸೊಪ್ಪ ಮತ್ತು ಹಾಡುಳ್ಳಿಯ ಮಧ್ಯೆ ಇರುವಂಥದ್ದು ಕೋಟೆ, ಕಾನೂರು ಕೋಟೆ ಅಂತ ಹೇಳ್ತಾರೆ. ಅದು ಉರುಳುಕಲ್ಲು ಗುಡ್ಡ. ಹಾಂ, ಆ ಕಾನೂರು ಕೋಟೆ ಅದು ತುಂಬ ಒಂದು ಶೋಧನೆ ಮಾಡುವಂಥದ್ದು. ಆದರೆ ನಾನು ವೈಯಕ್ತಿಕವಾಗಿ ಹೇಳೋದು ಅಂತಂದರೆ ನಮಗೆ ಯಾವುದೇ ಶೋಧನೆಗಳು ಬೇಡ, ಯಥಾಸ್ಥಿತಿಯಲ್ಲಿ ಅಲ್ಲಿರಬೇಕು. ಅದು ಒಂದು ಇದು. ಯಾಕೆಂದರೆ ನಮ್ಗೆ ಯಾವುದೇ ಕೊರತೆ ಇಲ್ಲ. ಇವರಿಗೆ ಏನು ಇತ್ತಲ್ಲ, ಈಗ ನೀವು ಹೋದಾಗ ಅವೆಲ್ಲ ಇತ್ತು. ಅವೆಲ್ಲ ಕೆಲವೊಂದು ಕುರು ಇದೆ. ಅಲ್ಲಿ ಏನಾಗಿದೆ ಅಂತಂದರೆ ಈಗ ಸಾಮಾನ್ಯ ಒಂದು 500 ವರ್ಷ ಹಿಂದಿಂದ ಅದಕ್ಕೆ ಆ ನಾಡೇನಿದೆ ಇವತ್ತು ತುಂಬ ಸೊಗಸಾದ ಕಾಡಾಗಿದೆ. ಕಾಡು ತುಂಬ ನಮಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಬೇಕಾಗಿರೋದು. ಹಾಂ, ಇಡೀ ಜಗತ್ತು ನಮ್ಮನ್ನು ಇದಕ್ಕೆ ಗಮನ ಇಟ್ಕೊಳ್ಳೋದ್ರಿಂದ ಕಾಡು ಬೇಕಾಗಿದೆ. ಆದರೆ ನಾವು ಇಷ್ಟೊಂದು ಪುಣ್ಯ ಭೂಮಿ ಜನ, ನಮ್ಮಲ್ಲಿ ಜನ ಇದರ ಅಧ್ಯಯನ ಮಾಡಬೇಕಾಗಿದೆ. ಇದರ ಅಗತ್ಯ, ಅದ್ರ ಕೊರತೆ ಇದೆ. ಹೌದು. ಯಾಕೆಂತಂದರೆ ಇಲ್ಲಿ ನಮ್ಮಲ್ಲಿ ಏನಿದೆ ಏನಿಲ್ಲ ಹೇಳುವಂಥದ್ದು ಅದ್ಭುತವಾದದ್ದು. ಉದಾಹರಣೆಗೆ ನಾನು ಹೇಳಬೇಕಾಗಿಲ್ಲ, ಪರಿಶ್ರಮ ಸೃಷ್ಟಿ ಅಂತ ಹಿಂದೆ ಹೇಳಿದ್ದಾರೆ. ಆ ನಂತರ ಜಗತ್ತಿನ 21 ಕ್ಷೇತ್ರಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟವನ್ನು ಗುರುತು ಮಾಡಿದ್ದಾರೆ. ಯಾಕೆ ಗುರುತು ಮಾಡಿದ್ದಾರೆ? ಜಗತ್ತಿನ ಕಣ್ಣು ನಮ್ಮ ಮೇಲಿದೆ. ಅಂದರೆ ಇಲ್ಲಿ ಅಷ್ಟೊಂದು ಅದ್ಭುತವಾದ ಪ್ರಕೃತಿ ಸಂಪತ್ತಿದೆ, ಖನಿಜ ಸಂಪತ್ತಿದೆ. ನಮ್ಮಲ್ಲಿ ಇರುವಂಥ ಔಷಧೀಯ ಸಸ್ಯಗಳು ತುಂಬ ಅದ್ಭುತವಾಗಿದೆ. ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಚಿಕ್ಕದಾಗಿ ಒಂದು ಮಾತು ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಸೋಮರಸ ಹೇಳುವಂಥ ಅದ್ಭುತ ಪಾನೀಯ ಕೂಡ ನಮ್ಮಲ್ಲಿ ಸಿಗುವಂಥ ಸಾಧ್ಯತೆ. ಸೋಮರಸ ಅಂತಂದರೆ ಇವತ್ತಿನ ಮಾನದಲ್ಲಿ ಏನು ಮಾಡೋದು ಅಂದರೆ, ಈಗ ರಾಜಕೀಯ ಹೇಳ್ದಂಗೆ, ರಾಜಕೀಯ ಅಂದರೆ ಅದು ಉನ್ನತ ಆದದ್ದು, ಆದರೆ ನಾವು ಕೆಟ್ಟದಾಗಿ ಬಳಸ್ತೇವೆ. ಹಾಗೆಯೇ ಸೋಮರಸ ಅಂತಂದ್ರೆ ಅದಕ್ಕೆ ಸರಾಯಲ್ಲ. ಋಷಿ ಮುನಿಗಳು ಮನಸ್ಸಿನ ಏಕಾಗ್ರತೆಗೆ ಕುಡಿಯುವಂಥ ಅದ್ಭುತ. ಅದು ಇವತ್ತು ಸೋಮರಸ ಅಂತಂದರೆ ನಮಗೆ ಸುಲಭವಾಗಿ ನೋಡಲಿಕ್ಕೂ ಸಿಕ್ಕೋಲ್ಲ, ಅಷ್ಟು ದುರ್ಲಭ ಅದು. ಆದರೆ ಈಗ ನಾವು ಸಮರಸವನ್ನು ನಾವೇ ಮಾಡ್ಕೊಳ್ಬೋದು. ನಮ್ಮಲ್ಲಿ ಹಾಳಾಗ್ತಾ ಇದೆ. ಹಾಂ, ಆ ಗುಣಮಟ್ಟ ಇರುವಂಥದ್ದು ನಮ್ಮಲ್ಲಿ ಹಾಳಾಗ್ತಾ ಇದೆ. ಇದನ್ನು ನಮ್ಮ ಹೊಸ ಹುಡುಗರು ಸಂಶೋಧನೆ ಮಾಡಿಕೊಂಡು ಜಗತ್ತಿಗೆ ಕೊಡಬೇಕಾದ ಅಗತ್ಯ ಇದೆ. ನಮ್ಮಲ್ಲಿ ಇರುವಂಥದ್ದು ಸೋಮರಸ ಅಂದರೆ ಏನು, ಅದು ಹೇಗಿರ್ತದೆ ಅದ್ರ ಬಗ್ಗೆ ತಿಳ್ಕೊಂಡು ಈಗ ಸದ್ಯಕ್ಕೆ ಅಂತ ಅಂದರೆ ನೀವು ಸಮರಸವನ್ನು ಅದನ್ನು ಇದು ಮಾಡಿಕೊಂಡು ತಯಾರು ಮಾಡ್ಕೊಳ್ಬೇಕು. ಯಾಕೆಂದರೆ ಜಗತ್ತಿನ ಇದು. ಯಾಕೆಂದರೆ ಇವತ್ತು ಧ್ಯಾನಕ್ಕೆ ಜನ ಮಾರು ಹೋಗ್ತಾ ಇದ್ದಾರೆ, ಯೋಗಕ್ಕೆ ಮಾರು ಹೋಗ್ತಾ ಇದ್ದಾರೆ. ಇದು ಹೌದೌದು, ಖಂಡಿತವಾಗಿ ಇದು ಮನಸ್ಸಿನ ಏಕಾಗ್ರತೆಯನ್ನು ಮಾಡುವಂಥದ್ದು, ದೈಹಿಕವಾಗಿ ಶಾಂತಿಯನ್ನು ಕೊಡುವಂಥದ್ದು, ಹೊಟ್ಟೆ ಉಪದ್ರವವನ್ನು ಕಡಿಮೆ ಮಾಡುವಂಥದ್ದು, ಇಂಥದ್ದೆಲ್ಲ ಅದ್ಭುತ ಗುಣ ಇದೆ ಅದರಲ್ಲಿ.
ಅದು ನಮ್ಮಲ್ಲಿ ನೀವು ಅದನ್ನ ತಯಾರು ಮಾಡಿ ನಾನು ಈಗ 2-3 ವರ್ಷದಿಂದ ಮಾಡ್ತಾ ಇದ್ದೇನೆ. ಅದು ಇನ್ನು ಹಂತದಲ್ಲಿದೆ. ಅದನ್ನ ನಾನು ಅದು ಮುಂದೆ ಪೇಟೆಂಟ್ ಅಥವಾ ಏನು ತಗೊಳ್ಳುವಂತ ಅದಕ್ಕೆ ಬೇಕಾದ ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ನೇರವಾಗಿ ಹೇಳಲಿಕ್ಕೆ ಬರಲ್ಲ, ಅದಕ್ಕೆ ಕಲ್ಪನೆ ಕೊಟ್ಟೆ ಅಷ್ಟೇ. ಹೌದು. ಈ ರೀತಿಯಾಗಿ ನಮ್ಮಲ್ಲಿ ಕಾಳುಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ಜಾಯಿಕಾಯಿ ಇರ್ಬೋದು, ಲವಂಗ ಇರ್ಬೋದು, ರಾಮಪತ್ರೆ ಇರ್ಬೋದು, ವಾಟೆ ಇರ್ಬೋದು, ಜಗತ್ತಿನಲ್ಲಿ ದುರ್ಲಭವಾದಂತಹ ಹಲವಾರು ವಿಷಯಗಳಿವೆ ನಮ್ಮಲ್ಲಿದೆ. ಈಗ ಪಶ್ಚಿಮ ಘಟ್ಟದ ಈ ಭಾಗದಲ್ಲಿ ಪರ್ವತ ಶ್ರೇಣಿಗಳಲ್ಲಿ ಮತ್ತು ಜಗತ್ತಿನಲ್ಲಿ ಉನ್ನತವಾದ ಕ್ಷೇತ್ರ ನಮ್ಮದು. ಯಾಕೆಂದರೆ ಒಂದು ವಾತಾವರಣ ಇರ್ಬೋದು, ಅಥವಾ ಇಲ್ಲಿ ನೋಡಿ, ಇಲ್ಲಿ ಈ ಹೋಮ್ ಸ್ಟೇಯಲ್ಲಿ ಯಾವ ವಸ್ತು ನೆಟ್ಟರು ಅಲ್ಲೇ ಇರ್ತದೆ. ಯಾಕೆಂದರೆ ಅಷ್ಟು ಪ್ರಾಮಾಣಿಕತೆ ಇದೆ, ಒಂದು ಆತ್ಮೀಯತೆ ಇದೆ. ಹೇಳಬೇಕಂದ್ರೆ ಒಂದು ಹೆಣ್ಣುಮಗಳು ನಿನ್ನೆ ಒಬ್ಬಳೇ ಇದ್ದಾಳೆ ಇಲ್ಲಿ, ಅವಳಿಗೆ ಭಯನೇ ಆಗಿಲ್ಲ. ಯಾಕೆಂತಂದ್ರೆ ಇದು ನಮ್ಮಲ್ಲಿ ಒಂದು ಆತ್ಮೀಯತೆ, ವಿಶ್ವಾಸಾರ್ಹತೆಗೆ, ವಾತ್ಸಲ್ಯತೆಗೆ, ಜೀವನ ಶೈಲಿಗೆ ಮತ್ತು ನೋಡಿ ನಮ್ಮಲ್ಲಿ ಊಟಗಳಿರ್ಬೋದು, ಆಹಾರ ಪದ್ಧತಿಗಳಿರ್ಬೋದು, ಎಲ್ಲದೂ ಸರ್ವದೃಷ್ಟಿಯಿಂದ ಉತ್ಕೃಷ್ಟವಾಗಿದೆ. ಇಂಥ ಒಂದು ಪುಣ್ಯಭೂಮಿಯಲ್ಲಿದೆ, ಇಂಥ ಒಂದು ಸಂಪತ್ತಿನಲ್ಲಿದೆ. ನಾನು ಯುವಜನತೆಯಲ್ಲಿ ಕೇಳ್ಕೊಳ್ಳೋದು ಅಂತಂದರೆ, ನೋಡಿ ನಮ್ಮಲ್ಲಿ ಬಹಳಷ್ಟು ವಿಷಯ ಇದೆ, ಇದರ ಬಗ್ಗೆ ನೀವು ಸಂಶೋಧನೆ ಮಾಡಿ, ನಮ್ಮನ್ನು ನಾವು ತಿಳ್ಕೊಳ್ಳಿ, ಶಾಸನಗಳ ಅಧ್ಯಯನ ಮಾಡಿ. ಶಾಸನ ಅಧ್ಯಯನ ಖಂಡಿತವಾಗಿ ನಾವು ಮಾಡಲೇಬೇಕಾದಂಥ ವಿಷಯ. ಯಾಕಂದ್ರೆ ನಮ್ಮ ಇತಿಹಾಸ, ಶಾಸನಗಳು ಕಾಲದ ಮೇಲೆ ಬೆಳಕು ಚೆಲ್ಲುವಷ್ಟು ಮತ್ತೆ ಯಾವುದೂ ಹೆಚ್ಚು ಚೆಲ್ಲುವುದಿಲ್ಲ. ನಮಗೆ ಇತಿಹಾಸನೇ ಗೊತ್ತಾಗೋದಿಲ್ಲ. ಯಾರೋ ಏನೋ ಬರೆದ್ರು ಅದನ್ನೇ ನಾವು ನಂಬಿಡ್ತೇವೆ. ಹಾಗಾಗಬಾರ್ದು. ಈಗ ಕೆಲವು ಮಾಧ್ಯಮಗಳೆಲ್ಲ ಬಂತು, ಚನ್ನಬೈರಾದೇವಿಗೆ ಮದುವೆನೇ ಆಗಿರಲಿಲ್ಲ, ಅವಳು ಸನ್ಯಾಸನ ತಗೊಂಡು ಮರಣ ಹೊಂದಿದ್ದಳು ಅಂತ. ಅದು ಹಾಗಿಲ್ಲ. ಅದು ಅವಳು ಆಮೇಲೆ ಇದರಲ್ಲಿ ವೆಂಕಟಪ್ಪ ನಾಯಕನ ಅಧೀನದಲ್ಲೇ ಮರಣ ಹೊಂದಿದ್ದಳು. ಅದಕ್ಕೆ ಒಂದೇನೋ ಇದನ್ನು ಕಟ್ಟಿದ್ದಾರೆ ಅವರು. ಆದರೆ ಅವಳಿಗೆ ಗಂಡನೂ ಇದ್ದ, ಮಗನೂ ಇದ್ದರು, ಸೊಸೆನೂ ಇತ್ತು. ನೀವು ನಾನು ಕೊಟ್ಟಿದ್ರಿ ಆ ಒಂದು ಶಾಸನದ ಪ್ರತಿಯನ್ನು ನಾವು ಇದಕ್ಕೆ ತೋರಿಸ್ತಾ ಇದ್ದೇವೆ. ಆ ಕಾರಣದಿಂದ ಒಟ್ಟಾರೆ ನೀವು ಹೇಳೋದು, ಹೊನ್ನಾವರ ಅನ್ನುವುದು ಐತಿಹಾಸಿಕವಾದ ಒಂದು ಪುಣ್ಯಭೂಮಿ. ಇಲ್ಲಿ ನಾವು ಹೆಚ್ಚೆಚ್ಚು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು ಮತ್ತು ಇಲ್ಲಿಯ ಸಾಮರಸ್ಯವನ್ನು, ಶಕ್ತಿಯನ್ನು, ವಾತ್ಸಲ್ಯವನ್ನು ತುಂಬುವಂತೆ ನಾವು ನಮ್ಮ ಎಲ್ಲ ವ್ಯವಹಾರಗಳಲ್ಲಿ ಮುನ್ನುಗ್ಗಬೇಕು ಅನ್ನೋದು ನಿಮ್ಮ ಆಸೆ. ಖಂಡಿತ. ಆ ಕಾರಣದಿಂದ ನೀವು ಅಷ್ಟು ದೂರದಿಂದ ಇಲ್ಲಿ ಬಂದವರು, ನಮ್ಮ ಕೆರೆಮನೆ ಉತ್ಸವಕ್ಕೆ ಬಂದವರು, ನಮಗೆ ನಮ್ಮ ಸ್ನೇಹಿತರಾದ ಗಣೇಶ್ ಹೆಗಡೆ ಅವರ ಹೋಮ್ ಸ್ಟೇದಲ್ಲಿ ಸಿಕ್ಕಿದ್ರಿ. ನಿಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಕ್ಕೆ ನಾನು ವಿಶೇಷವಾಗಿ ನಮ್ಮ ನುಡಿಸಿರಿ ವಾಹಿನಿ ಪರವಾಗಿ ನಿಮಗೆ ಹಾರ್ದಿಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ.